ಆ ಯೂಟ್ಯೂಬು ಫೇಸ್ಬುಕ್ಕಲ್ಲಿ ಪ್ರತಿಯೊಂದು ದಿನಾನು ನಾನು ಹೇಳುದಿಷ್ಟೇ, ತಂದೆ ತಾಯಿಗಳನ್ನ ಅಪರಿಮಿತವಾಗಿ ಗೌರವಿಸಿ, ಎತ್ತ ತಾಯಿ ತಂದೆಗಳನ್ನ ಯಾವತ್ತೂ ಬೀದಿಗೆ ಬಿಡಬೇಡಿ ಅನ್ನುವಂಥದ್ದನ್ನ ಸದಾ ಕಾಲ ಹೇಳ್ತಾ ಬರ್ತಾ ಇದ್ದೀನಿ. ಯಾಕೆಂದ್ರೆ ಬೀದಿ ಬೀದಿಲಿ ತಾಯಿ ತಂದೆಯರು ನಾಯಿಗಳಾಗಿ ತಿರುಗ್ತಾ ಇದ್ದಾರೆ ಅನ್ನಕ್ಕೋಸ್ಕರವಾಗಿ. ಒಂದು ಕಾಲದಲ್ಲಿ ನಾವು ಚಿಕ್ಕವರಾಗಿದ್ದಾಗ, ದಯಮಾಡಿ ಕೇಳಿಸ್ಕೊಳ್ಳಿ, ಚಿಕ್ಕವರಾಗಿದ್ದಾಗ ಆ ತಾಯಿ ಕಂಕಳಲ್ಲಿ ಎತ್ಕೊಂಡು ಚಂದಮಾಮನ್ ತೋರಿಸಿ, ಮಗ ಒಂದು ತನ್ನ ತಿನ್ಕಪ್ಪ, ನಿನ್ ದಮ್ಮಯ್ಯ ಅಂತ ತಿನ್ಕೊಳ್ಳೋ 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 ಅಂತ ಓಡಾಡ್ಕೊಂಡು ನಮಗೆ ಅದು ಇದು ತೋರಿಸಿ ತಿನ್ನಿಸ್ತಾ ಇದ್ಲು. ಇವತ್ತು ನಾವು ಬೆಳೆದು ದೊಡ್ಡವರಾಗಿದ್ದೀವಿ, ಆ ತಾಯಿ ಕೇಳ್ತಾ ಇದ್ದಾಳೆ, ನನ್ನ ಮಗ ಅನ್ನ ಕೊಡ್ತಾ ಇಲ್ಲ ಅಂತ. ಎಂಥ ದುರಂತ ನೋಡಿ ಸ್ವಾಮಿ ಇದು. ಯಾಕೆಂದ್ರೆ ಒಂದು ಊರಲ್ಲಿ ಒಬ್ಬ, ಇಲ್ಲೇ ನಮ್ಮ ಮಂಡ್ಯ ಜಿಲ್ಲೆ ಒಳಗೆ ಒಂದು ಹಳ್ಳಿ, 26 ವರ್ಷ 30 ವರ್ಷಕ್ಕೆ ಅವನು ಒಂದು 15 ಲಕ್ಷ ಸಾಲ ಮಾಡ್ಕೊಂಡು ಊರಿಗೆ ಬಂದ್ಬಿಟ್ಟಿದ್ದ. ಕುಡ್ದು ಹಾಳಾಗಿದ್ದ. ಇಸ್ಪಿಟ್ ಆಡೋದು, ಜೂಜಾಡೋದು, ಬರೀ ಇದೇ ಕೆಲಸ ಅವನಿಗೆ. ಅವರಪ್ಪ ರಿಟೈರ್ಡ್ ಮೇಸ್ಟ್ರು, ಪಾಪ ಏನೋ ಮಾಡಿ ಒಂದು 6 ಎಕರೆ ಜಮೀನು ಮಾರಿ ಅವನ ಸಾಲವ ತೀರಿಸಿದ್ದ. ನೋಡಿ, ತಂದೆ ಪ್ರೀತಿ ಅಂತದ್ದು. ಮಗನಿಗೋಸ್ಕರ ಅವರ ಅಪ್ಪ ಅವನಿಂದ ಬಂದಂಥ ಬಳುವಳಿಯಾಗಿ ಬಂದಂಥ ಆ ಚಿನ್ನದಂಥ ಜಮೀನನ್ನೇ ಮಾರಿ ಮಗನ ಉಳಿಸ್ಕೊಳ್ಬೇಕು ಅಂತ ಕುಡ್ದು ದೇಹನೆಲ್ಲ ಹಾಳು ಮಾಡ್ದ. ಮನೆಗೆ ಬರೋದು ಸಂಜೆ ಆಯ್ತು ಅಂದ್ರೆ ಅವ್ರ ಅಪ್ಪರವನಿಗೆ ಏನು ಕಾಲಲ್ಲೇ ಒದಿದು. ಯಾಕೆ ಹೇಳಿ? ದುಡ್ಡು ಕೊಡು ಅಂತ. ಏನಾಯ್ತು, ಅವನ್ನ ಕುಡ್ತಾ ಬಿಡಿಸೋಕೆ ಅಂತೇಳಿ ಡಿ ಅಡಿಕ್ಷನ್ ಸೆಂಟರ್ಗೆ ಕಳಿಸಿದ್ರು. ಹೆಂಗೋ ಅಲ್ಲಿ ಕುಡ್ತಾ ಬಿಟ್ಬಿಟ್ಟು ಬಂದ. 3 ತಿಂಗಳಿದ್ದ, ಕುಡ್ತಾ ಎಲ್ಲ ಬಿಟ್ಬಿಟ್ಟು ಒಂದು 15 ದಿನ 20 ದಿನ ಚೆನ್ನಾಗಿದ್ದ. ಅಷ್ಟರಲ್ಲಿ ಏನಾಗೋಯ್ತು, ಈ ಹುಡುಗರು ಏನು ಮಾಡಿದ್ರು, ಜೊತೆ ಸೇರಿ ಹುಡುಗರವರಲ್ಲ, ಲೇ ಒಂಚೂರು ಕುಡಿಲ್ಲ ಬಿಯರ್ ಅಲ್ವಾ, ಒಂಚೂರು ಕುಡಿಲ್ಲ. ಮೊದಲೇ ಹಸಿದ ಹುಲಿಗೆ ಏನಾರ ಮಾಂಸ ತೋರಿಸಿದ್ರು ಬಿಟ್ಟದದು. ಒಂದು ಲೋಟನೇ ಹಾಕ್ಲ ನೋಡ್ಮ ಏನಾದದು, ಏನೂ ಆಗೋದಿಲ್ಲ ಕಣ, ಬೀರ್ ಅಲ್ವಾ ಅಂತ ಒಂದು ಲೋಟ ಕುಡಿಯಕ್ಕೆ ಶುರು ಮಾಡ. ಯಾವಾಗ ಒಂದು ಲೋಟ ಕೆಳಗೆ ಇಳೀತೋ, ಯಾಕೋ ಬಾಯಿ ತಡಿತಾ ಇಲ್ಲ ಕಲ, ಕೊಡುವಂತ ಕ್ವಾಟ್ರ್ ಎಣ್ಣೆ ನೀ ಅಂತ ಈಸ್ಕೊಂಡು ಕುಡ್ದ. ಆತಗೆ ಔಷಧಿ ಪವರು, ಮಾತ್ರೆ ಪವರು, ಎಣ್ಣೆ ಎಲ್ಲ ಸೇರ್ಕೊಂಡು ಮೂರ್ಛೆ ಹೋದಂಗೆ ಬಿದೋದ ಮಧ್ಯಾಹ್ನದ ಹೊತ್ತಲ್ಲಿ. ಅವರಪ್ಪ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ತಿರ್ಗಾ ಉಳಿಸ್ಕೊ ಬಂದ. ಒಂದು 15 ದಿನ ಚೆನ್ನಾಗಿದ್ದ, ತಿರ್ಗಾ ಕುಡಿಯೋಕೆ ಶುರು ಮಾಡ್ಬಿಟ್ಟ. ಕುಡಿದು ಬಂದು ಅವ್ರ ಅಪ್ಪನಿಗೆ ಹೊಡಿದು. ಏನು ಅಂದರೆ, ನನಗೆ ದುಡ್ಡು ಬೇಕು, ಇಲ್ಲ ಆಸ್ತಿ ಭಾಗ ಕೊಡು ಅಂತ. ಆಯ್ತು ಕಣಪ್ಪ, ಇರೋದೊಂದು 2 ಎಕರೆ ಇದೆ, ಕೊಟ್ಬಿಡ್ತೀನಿ ಕಣೋ, ಇಬ್ಬರಿದ್ದೀರಿ, 1 ಎಕರೆ ಮಡಿಕರಪ್ಪ, ನಮ್ಗೇನು ಅಜ್ಬಾಲ್ ಬೇಡ ಅಂತ ಅಂದ ಅಪ್ಪ. ಆಯ್ತು ಅಂದ್ಬಿಟ್ಟು ಹೆಂಗೋ ಕೊಡ್ತಾನಲ್ಲ ನಮ್ಮ ಅಪ್ಪ ಅಂತೀವಿ, ಎಣ್ಣೆ ಮಾಡ್ಕೊಂಡು, ಸಿಗರೇಟ್ ಸೇದ್ಕೊಂಡು, ಬೀಡಿ ಸೇದ್ಕೊಂಡು, ಇಸ್ಪಿಟ್ ಆಡ್ಕೊಂಡು ಕಾಲ ಕಳೀತಿದ್ದ. ಡಿಸೆಂಬರ್ ತಿಂಗಳು ಬಂತು, ಅಯ್ಯಪ್ಪ ಸ್ವಾಮಿಗೆ ಹೋಯ್ತೀನಿ ಅಪ್ಪ ನಾನು, ನನಗೆ ಮರ್ಯಾದೆಯಿಂದ 30,000 ದುಡ್ಡು ಕೊಡಬೇಕು, ಇಲ್ಲ ಅಂತಂದ್ರೆ ಅಡ್ಡಾಡ್ಲಾಕ್ ಸಿಗದಾಕ್ಬಿಡ್ತೀನಿ ನಿನ್ನ ಅಂದ ಅಪ್ಪ. ಅವರಪ್ಪ ಇನ್ನು ಸರಿ ಮಗ, ಕೈ ಎತ್ತು ಹೊಡೆದ್ರೆ ನನ್ನ ಮರ್ಯಾದೆ ಉಳ್ಕೊಂಡದ ಅಂದ್ಬಿಟ್ಟು, ಬೆಳಿಗ್ಗೆ ಕೊಡ್ತೀನಿ ಮಲಿಕಪ್ಪ ನೀನು ಅಂತ ಅಂದ್ಬಿಟ್ಟು ಸಮಾಧಾನ ಮಾಡಿ ಹೇಳಿದ್ರು ತಂದೆ. ಬೆಳಗಿನ ಜಾವ 5 ಗಂಟೆಯಲ್ಲಿ ಎದ್ದು ಅವನು ರೀಸರ್ಚ್ ಮಾಡಕ್ಕೆ ಬಂದವನೇ, ಆ ಕುಂತಿದ್ದ ಜಾಗದಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ಸತ್ತೋಗವನು. ಒಂದು ನಿಜವಾಗ್ಲೂ ನಡೆದಂಥ ಘೋರ ಘಟನೆ. ಅಯ್ಯಪ್ಪ ಯೋಚನೆ ಮಾಡ್ದ, ಏನಂತ, ನಿಜವಾದ ದೇವರನ್ನೇ ನೀನು ಕಾಲಲ್ಲಿ ಕೈಲಿ ಒದ್ದು ನನ್ನ ಬಳಿಗೆ ಬಂದು ನನಗೇನು ಮರ್ಯಾದೆ ಕೊಟ್ಟಿಯಪ್ಪ, ನೀನು ಏನು ಮರ್ಯಾದೆ ಕೊಡ್ತೀಯ ಅಂತೇಳಿ ಅವನೇನು ಮಾಡ್ದ, ನೀನು ಸೀದಾ ಬಾ ನಂದಂಡಕ್ಕೆ ನಿನಗೆ ಬುದ್ಧಿ ಕಲಿಸ್ತೀನಿ ಅಂತ ಕರ್ಕೊಂಡು ಹೊಟ್ಟೋಗ್ಬಿಟ್ಟು. ಸಾವನ್ ದಿನ ನೆನಪಿಲ್ಲಿ ಇಟ್ಕೊಳ್ಬೇಕು ನೀವೆಲ್ಲ, ಸಾವನ್ ದಿನ ಅವರಪ್ಪ 30,000 ರೂಪಾಯಿ ಅವನ ತಲೆ ಮೇಲೆ ಮಡ್ಬಿಟ್ಟು ನೀರು ಊದ್ಬಿಟ್ಟ, ನಿನಗೂ ನನಗೂ ಋಣ ತೀರೋಯ್ತು ಹೋಗು ಅಂತ. ನಿಜವಾಗ್ಲೂ ಕೂಡ ಇಂಥ ಮಕ್ಕಳು ಯಾರಿಗೂ ಹುಟ್ಟೋದು ಬೇಡ, ಯಾವ ಶತ್ರುಗೂ ಹುಟ್ಟೋದು ಬೇಡ, ನನ್ನ ಜೀವನನೇ ಹಾಳು ಮಾಡಾಕ್ಬಿಟ್ಟ. ಮಗನ ಕೊರಗಿನಲ್ಲೇ ತಾಯಿ ಕೊರಗಿ ಪ್ರಾಣ ಬಿಟ್ಬಿಟ್ರು. ಅಪ್ಪ ನೋಡ್ಕೊಳ್ಳೋರಿಲ್ಲ, ಯಾರು ಇಲ್ಲ, ಒಂಟಿತನ. ಈಗ ಯಾವುದೋ ಒಂದು ಆಶ್ರಮದಲ್ಲಿ ಒಂದು ತುತ್ತಿಟ್ಟಿಗೆ ಕಾಯ್ತಾ ಇದ್ದಾನೆ. ಒಂದು ತುತ್ತಿಟ್ಟು ಕಾಯ್ತಾ ಇದ್ದಾನೆ. ಪ್ರೀತಿ ಇಲ್ಲ, ಏನಿಲ್ಲ. ಯೋಚನೆ ಮಾಡಿ,
ಬಂಧುಗಳೇ, ನಮ್ಮ ಮಕ್ಕಳನ್ನ ಯಾವ ರೀತಿ ನಾವು ಕಲಿಸ್ಬೇಕಾಗಿದೆ ಪಾಠವನ್ನ. ಮೊದಲೆಲ್ಲ ಹಿರಿಯರ್ ಕಂಡ್ರೆ ಎಷ್ಟು ಗೌರವ ಕೊಡ್ತಿದ್ರು. ಅಪ್ಪಾಜಿ ಹಿರಿಯರ್ ಕೂತವ್ರಲ್ಲ ಅಲ್ಲಿ, ಅವ್ರು ಕಂಡ್ರೆ ಎದ್ದು ಒಳಕ್ ಹೋಯ್ತಿದ್ರು. ಹೆಂಗಸರು ಮಕ್ಕಳೆಲ್ಲ, ದೊಡ್ಡಪ್ಪ ಬತ್ತಾವನೆ ಲೇ ಓ ನಡಿ ಒಳಕ್ಕೆ ಅಂತ ಅನ್ನೋರು. ಈಗ ಕಾಲ್ ಮೇಲೆ ಕಾಲ್ ಹಾಕೋ ಕುಂದ್ಕತ್ತಾರೆ. ಯಾಕೋ ಕಾಣೆ ಈ ಮನುಷ್ಯನ ಜನ್ಮಕ್ಕೆ ಯಾಕೋ ಇದು ವಿನಾಶದ ಕಾಲ ಬಂದಿದೆ ಅಂತ. ಅದಕ್ಕೆ ಹೇಳ್ತಾರೆ, ಅವ್ವಾ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗ್ತೈತೆ ಕಣೋ ತಮ್ಮ ಈ ಜಗತ್ತಿನಲ್ಲಿ. ಎತ್ತ ತಾಯಿ ತಂದೆಯರನ್ನ ಕಳ್ಕೊಂಡ್ರೆ ಇನ್ಯಾವತ್ತೂ ಸಿಗೋದಿಲ್ಲ ಕಣಪ್ಪ. ಅವರ ಸೇವೆಯನ್ನು ಮಾಡೋಣ, ಅವರ ಪ್ರೀತಿಯನ್ನು ಗಳಿಸೋಣ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯ ಕಳಕೊಂಡ ಮೇಲೆ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯ ಕಳಕೊಂಡ ಮೇಲೆ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯ ಕಳಕೊಂಡ ಮೇಲೆ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ. ಒಂಬತ್ತು ತಿಂಗಳು ಸಂಕಟ ನೀಗಿ ಹೊಟ್ಯಾಗ ಬೆಳೆದಲ್ಲೋ. ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟೋ ಕಷ್ಟ ಕೊಟ್ಟೆಯಲ್ಲೋ. ಒಂಬತ್ತು ತಿಂಗಳು ಸಂಕಟ ನೀಗಿ ಹೊಟ್ಯಾಗ ಬೆಳೆದಲ್ಲೋ. ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟೋ ಕಷ್ಟ ಕೊಟ್ಟೆಯಲ್ಲೋ. ತಾನು ಕೊರಗಿನ ಕೋಣ ಬೆಳೆಸಿದಂಗೆ ಬೆಳೆಸಿ ಬಿಟ್ಟಳಲ್ಲೋ. ಕೋಣ ಬೆಳೆಸಿದಂಗೆ ಬೆಳೆಸಿ ಬಿಟ್ಟಳಲ್ಲೋ. ಬೆಳೆದ ಮಗನು ತನಗಾಸರೆ ಅಂತ ತಾಯಿ ತಿಳಿದಳಲ್ಲೋ. ಜೀವ ಇಟ್ಟಾಳು ನಿನ್ನ ಮ್ಯಾಲ, ಜೀವ ಇಟ್ಟಾಳು ನಿನ್ನ ಮ್ಯಾಲ. ತಾಯಿ ಈ ಭೂಮಿಗೆ ನಮ್ಮನ್ನ ಪರಿಚಯ ಮಾಡುವಾಗ, ಜನ್ಮ ಕೊಡುವಾಗ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾಳೆ. ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾಳೆ ಆ ತಾಯಿ. ರಕ್ತದ ಅಭಿಷೇಕವನ್ನ ಮಾಡ್ತಾಳೆ. ನಮ್ಮ ಕೊರಳಿಗೆ ಕರಳಿನ ಮಾಲೆಯನ್ನ ಹಾಕಿ ಉಸಿರೆಂಬ ಚಿನ್ನವನ್ನ ಕೊಟ್ಟು ಕಳಿಸ್ತಾಳೆ ಈ ಭೂಮಿಗೆ. ಅಂತ ತಾಯಿ ತಂದೆಯರನ್ನ ನಾವ್ಯಾವತ್ತಾದ್ರೂ ಕಡೆಗಣಿಸಿದ್ರೆ ಭಗವಂತ ನಮಗೆ ಒಳ್ಳೇದ್ ಮಾಡ್ತಾನೆ? ಎಲ್ಲಿ ಒಳ್ಳೇದ್ ಮಾಡ್ತಾನೆ? ಯಾವ ದೇವ್ರು ಒಳ್ಳೇದ್ ಮಾಡ್ತಾರಪ್ಪ? ಈಗ ಹೇಳದ್ನಲ್ಲ ಕತೆ,
ಅಪ್ಪ ಅವನು ಕಾಲಲ್ಲಿ ಒದ್ಬಿಟ್ಟು ಹೋಗಲ್ಲ ಅಯ್ಯಪ್ಪನಿಗೆ ಹೋಗ ಅಯ್ಯಪ್ಪ ಅಯ್ಯಪ್ಪ ಅಂದ್ರೆ ಅಯ್ಯಪ್ಪ ಒಳ್ಳೇದ್ ಮಾಡ್ತಾನ ಇಲ್ಲ. ಅದಕ್ಕೆ ಹೇಳ್ತಾರೆ, ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ, ಅಡೆದ ತಾಯಿಯ ಕಳಕೊಂಡ ಮೇಲೆ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಕೂಲಿ ನಾಲಿ ಮಾಡಿ ಶಾಲೆ ಕಳಿಸಿದಳು ಜಾಣ ಆಗಲಂತ, ಚಿನ್ನದಂತ ಒಂದು ಹೆಣ್ಣ ತಂದಾಳು ನಿನ್ನ ಮದುವಿಗಂತ. ಕೂಲಿ ನಾಲಿ ಮಾಡಿ ಶಾಲೆ ಕಳಿಸಿದಳು ಜಾಣ ಆಗಲಂತ, ಚಿನ್ನದಂತ ಒಂದು ಹೆಣ್ಣ ತಂದಾಳು ನಿನ್ನ ಮದುವಿಗಂತ. ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲಂತ, ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲಂತ. ಹಗಲು ರಾತ್ರಿ ತಂದೆ ತಾಯಿಗಳು ಬೆವರನ್ನ ಸುರಿಸಿ ಮನೆಯಲ್ಲಿ ಮಕ್ಕಳು ಕಾಯ್ತಾ ಇದ್ದಾರಪ್ಪ. ಅವ್ರಿಗಂತೂ ಅನ್ನ ಹಾಕಬೇಕು. ಯಾರಾದ್ರೂ ಅನ್ನ ತಿಂಡಿ ಏನಾದ್ರೂ ಕೊಟ್ರೆ ಸರ್ಗಲ್ ಗಂಟಾಕ ಬಂದು ತಿನ್ನಿಸುವಂತ ಅಂತ ತಾಯಿ ಮನೇಲಿ ನನ್ನ ಮಕ್ಕಳು ಕಾಯ್ತಾ ಇದ್ದಾರೆ ಅಂತೇಳಿ ಅಪ್ಪ ಮುಷ್ಟಾನ್ನವನ್ನು ತಿನ್ನೋದು ಬಿಟ್ಟು ಯಾವುದೋ ಒಂದು ಅಳಸಲು ಪಳಸಲು ಕೊಟ್ಟಂತ ರೊಟ್ಟಿಯನ್ನು ತಿನ್ಕೊಂಡು ಬಂದು ಮಕ್ಕಳಿಗೆ ಮುಷ್ಟಾನ್ನ ಕೊಡುವಂತ ತಂದೆ ತಾಯಿಯನ್ನ ನಾವು ಕಡೆಗಣಿಸೋದು ಎಲ್ಲಾದ್ರೂ ಉಂಟೆ? ಅದಕ್ಕೆ ಅವ್ರು ಹೇಳೋದು, ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲಂತ, ಮುಪ್ಪಿನ ತಾಯಿ ಏನೇನೋ ಕನಸ ಕಟ್ಟಿಕೊಂಡು ಕುಳಿತಿದ್ದ, ಕನಸು ಕನಸಾಗಿ ಹೋಯ್ತ, ಕನಸು ಕನಸಾಗಿ ಹೋಯ್ತ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ, ಅಡೆದ ತಾಯಿಯ ಕಳಕೊಂಡ ಮೇಲೆ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಮಗಳಿಗೆಲ್ಲೂ ಹೆಚ್ಚಿನ ಪ್ರೀತಿಲಿ ಸೊಸೆಯ ಕಂಡಳಲ್ಲ, ಹಕ್ಕಿನ ಸೊಸೆಯು ತಾಯಿಯ ಹಾಗ ನೋಡಿಕೊಳ್ಳಲಿಲ್ಲ. ಮಗಳಿಗಿಂತಲೂ ಹೆಚ್ಚಿನ ಪ್ರೀತಿಲಿ ಸೊಸೆಯ ಕಂಡಳಲ್ಲ, ಸೊಕ್ಕಿನ ಸೊಸೆಯು ತಾಯಿಯ ಅವಳ ನೋಡಿಕೊಳ್ಳಲಿಲ್ಲ. ಉಂಡು ಬಿಟ್ಟಿರುವ ಎಂಜಲಲ್ಲವ ತಾಯಿಗಾಗಳಲ್ಲ, ಅಯ್ಯೋ ಶಿವನೇ, ಉಂಡು ಬಿಟ್ಟಿರುವ ಎಂಜಲಲ್ಲವ ತಾಯಿಗಾಗಳಲ್ಲ. ಮಗನ ಮೋಹಕ್ಕೆ ಅಳಸಿದನ್ನವ ತಾಯಿ ತಿಂದಳಲ್ಲ, ಅದನ್ನು ಯಾರಿಗೆ ಹೇಳಲಿಲ್ಲ, ಅದನ್ನ ಮಗನಿಗೆ ಹೇಳಲಿಲ್ಲ. ದುಡ್ಡು ಕೊಟ್ಟು ಯಾಕೆಂದ್ರೆ ಎಲ್ಲಾ ಸೊಸೆದಿರು ಹಿಂಗೆ ತಪ್ಪಾಗಿರೋದಿಲ್ಲ.
ಕೆಲವೊಂದು ಸೊಸೆಯರು ಇರ್ತಾರೆ, ಪುಣ್ಯವಂತ ಸೊಸೆಯರು, ಅತ್ತೆ ಮಾವ ಮೈದನ ತಮ್ಮ ತಂಗಿ ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ಳುವಂಥ ಪುಣ್ಯವಂತ ಸೊಸೆಯರು. ಆದರೆ ಕೆಲವೊಬ್ರು ಇರ್ತಾರೆ, ಮನೆಗೆ ಬತ್ತಿದ್ದಂಗೆ ಗಂಡನಿಗೆ ಹೇಳ್ಕೊಡ್ತಾರೆ, ಇಲ್ಲ ನಿಮ್ಮ ಅವ್ವ ಇರಬೇಕು, ಇಲ್ಲ ನಾನು ಇರಬೇಕು. ನೋಡಿ ಆ ಮನೆ ಎರಡರಲ್ಲೊಂದು ತೀರ್ಮಾನ ಮಾಡಿಬಿಡ್ಬೇಕು ಅಂತ. ಹಿಂಗೆ ಒಬ್ಳು ಯಾವಾಗ್ಲೂ ಆ ಅತ್ತೆ ಮಾವ ಮೂಲೆಯಲ್ಲಿ ಕೂತಿದ್ರಂತೆ, ವಯಸ್ಸಾಗಿತ್ತು. ಒಂದು ತಟ್ಟೆಲಿ, ಸಿಲ್ವರ್ ತಟ್ಟೆಲಿ ಅನ್ನ ಹಾಕಿ ಮಗನ ಕೈಯಲ್ಲಿ ಕೊಟ್ಟು ಕಳಿಸ್ತಿದ್ಲಂತೆ. ಅವಳಿಗೆ ಗಂಡನಿಗೆ ಮಕ್ಕಳಿಗೆಲ್ಲ ಸ್ಟೀಲ್ ತಟ್ಟೆ, ಕಂಚಿನ ತಟ್ಟೆಲಿ ಡೈನಿಂಗ್ ಟೇಬಲ್ ಮೇಲೆ ಊಟ ಕೊಡ್ತಿದ್ಲಂತೆ. ಅವನ ಮಗ ಒಂದು 15 ವರ್ಷದ ಮಗ ನೋಡ್ಕೊಂಡಿದ್ದ, ಇದೇನು ನಮ್ಮವ್ವ ನಮ್ಮ ಅಜ್ಜ ಅಜ್ಜಿಗೆ ತಗೊಂಡೋಗಿ ಇಂಥ ಸಿಲ್ವರ್ ತಟ್ಟೆಲಿ ಕೊಡ್ತಾಳಲ್ಲ ನಾಯಿ ಕೊಟ್ಟಂಗೆ, ನಮಗೆ ಮಾತ್ರ ಸ್ಟೀಲ್ ತಟ್ಟೆ ಬೆಳಗಿರೋದು ಕೊಡ್ತಾವಳಲ್ಲ. ಏನು ಮಾಡ್ದ ಆ ಹುಡುಗ ಆ ತಟ್ಟೆನ ತೊಳೆದು ಜೋಪಾನವಾಗಿ ಒಂದು ಯಾವುದೋ ತೊಲೆ ಮೇಲೆ ಇಡ್ತಾ ಇದ್ದ. ಆಗ ಅವ್ರ ಅವ್ವ ಕೇಳಿದ್ಲು, ಲೇ ಅವ್ರು ತಿಂದಿರೋದು ಅದೇನೇನು ರೋಗ ಇದ್ದದೋ ಈ ತಟ್ಟೆಯಲ್ಲಿ ನಾನು ತೊಳೆದು ಯಾಕೆ ಜೋಪಾನ ಮಾಡಿ ಮಡಿಕತ್ತಾ ಇದೆಯಲ್ಲ, ನನ್ನ ಮಗನೇ ಇದ್ದೆ ನೀನು ಅಂತ ಅವ್ರು ಅವ್ವ ಬೋದ್ಲು. ಅದಕ್ಕೆ ಮಗ ಹೇಳ್ದಂಥ ಪ್ರಶ್ನೆ ಹೆಂಗಿತ್ತು ಗೊತ್ತಾ, ಉತ್ತರ ಹೆಂಗಿತ್ತು ಗೊತ್ತಾ, ಅವ್ವಾ ನೀವು ಅಪ್ಪ ಮುಂದೊಂದಿನ ವಯಸ್ಸಾದ ಕಾಲಕ್ಕೆ ನಾನು ಇದೇ ತಟ್ಟೆಯಲ್ಲಿ ಅನ್ನ ಕೊಡ್ಬೇಕಲ್ವಾ, ಅದಕ್ಕೆ ಈಗಿನಿಂದಲೇ ಜೋಪಾನ ಮಾಡಿ ಮಡಗ್ತಾವನಿ ಎಂದ. ನೋಡಿ, ಮಕ್ಕಳಿಗೆ ಒಳ್ಳೆಯದನ್ನೇ ಹೇಳ್ಕೊಟ್ರೆ ಒಳ್ಳೆಯದನ್ನೇ ಕಲಿತವೆ, ಇಲ್ಲಾಂದ್ರೆ ಅವ್ರು ಏನು ನಡೀತಾರೋ ಅದರಂತೆ ಮಕ್ಕಳು ನಡ್ಕೊಂಡು ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ ದೊಡ್ಡವರು, ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯ ಕಳ್ಳಕೊಂಡ ಮೇಲೆ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಮಗ ಇದ್ದರೂ ಅಡೆದ ತಾಯಿಯು ಪರದೇಶಿಯಾದಳು, ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳೋ. ಮಗ ಇದ್ದರೂ ಹಡೆದ ತಾಯಿಯು ಪರದೇಶಿಯಾದಳು, ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ಕಾಲ ಕಳೆಯುತ್ತಾಳು. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಅವ್ವ ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಎಷ್ಟು ದಿನ ಇರುತ್ತಾಳೋ ತನ್ನ ಮಗ ಸೊಸೆಯರ ಚೆನ್ನಾಗಿಡುವಂತ ದೇವರ ಬೇಡ್ಯಾಳೋ. ತಾಯಿ ಬೀದಿಯಾಗ ಸತ್ತಾಳೋ. ಸಾವಿರ ದೇವರ ಪೂಜೆ ಮಾಡಿದರೂ ಕೂಡ ಎತ್ತವರ ಪೂಜೆ ಮಾಡಿದಾಗ ಸಿಗುವಂತ ಫಲ ಆ 1000 ದೇವರಲ್ಲೂ ಕೂಡ ಸಿಗೋದಿಲ್ವಂತೆ. ನೋಡಿ, ಕಡೆ ಗಳಿಗೆಯಲ್ಲಿ ಅವ್ರಿಗೊಂದು ತುತ್ತು ಅನ್ನ ಹಾಕಿ, ಒಂದು ಬೊಗಸೆ ಪ್ರೀತಿ ಕೊಡಿ, ಅವ್ರೇನಾದ್ರೂ ಬೈದ್ರೆ ತಲೆ ಬಗ್ಸಿ ಅವ್ರ ಮಾತನ್ನ ಕೇಳಿ, ಏನಾದ್ರೂ ಹೊಡೆದ್ರೆ ಒಂದು ಏಟು ಹೊಡಿಸ್ಕೊಳ್ಳಿ. ಯಾಕೆ ಅಂದ್ರೆ ಅವ್ರ ಕೈಲಿ ಏಟು ಹೊಡಿಸ್ಕೊಳ್ಳೋದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ತಿಳ್ಕೊಬೇಕು. ಅದು ಬಿಟ್ಬಿಟ್ಟು ಮದುವೆ ಆಗುತ್ತಿದ್ದಂಗೆ ಅಪ್ಪವನ್ನ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ತಗೊಂಡೋಗಿ ಬಿಟ್ಬಿಟ್ಟು ನಾಯಿ ಮರಿಗಳ ಥರ ಬಿಟ್ಬಿಟ್ಟು ಇವತ್ತು ಮನುಷ್ಯತ್ವಕ್ಕೆ ನಾವು ಧಕ್ಕೆ ತರ್ತಾ ಇದ್ದೀವಿ, ಮನುಷ್ಯತ್ವಕ್ಕೆ ಧಿಕ್ಕಾರ ಹಾಕೊಳ್ತಾ ಇದ್ದೀವಿ. ಅದಕ್ಕೆ ದೊಡ್ಡವರು ತಿಳಿದಂತ ಜ್ಞಾನಿಗಳು ಹೇಳ್ತಾರೆ ಯಾವ ರೀತಿಯಾಗಿ, ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ,
ಹಡದ ತಾಯಿಯ ಕಳ್ಳಕೊಂಡ ಮೇಲೆ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನೋ